guys, welcome back to our YouTube channel. Yeah, so ಹೊರಟಿದ್ದೇವೆ ಮೈಸೂರಿಗೆ. ಬಸ್ಸಲ್ಲಿ ಬಂದು ಕೂತಿದ್ದೇವೆ. ನಾವು ಮಾತ್ರ ಬಂದದ್ದು. ನಾವು ನನ್ನ 2 ಚಿಕ್ಕಪ್ಪನವರು ಮಾತ್ರ ಬಂದದ್ದು, ಮತ್ತೆ ಯಾರು ಬರಲಿಲ್ಲ. ನನ್ನ ಅಕ್ಕನ ಕಸಿನ್ ರೋಸ್ಟ್ ಮಾಡ್ತಿದ್ದಾರೆ. ಈಗ ಕ್ಯಾಮರಾಕ್ಕೆ ಮಾತ್ರ ಚಾದ ಸ್ಟಾಪ್ ಗೈಸ್. ಸೊ ನಾವು ಹೋಗ್ತಾ ಇದ್ದೇವೆ ಚಾ ಕುಡಿಲಿಕ್ಕೆ. ಎಲ್ಲರೂ ಹೋಗ್ತಿದ್ದೇವೆ. ಗೈಸ್ ನಮ್ಮ ತಿಂಡಿ ಬಂದಿದೆ. ಇದು ಮಸಾಲೆ ದೋಸೆ. ಗೈಸ್ ತಿಂಡಿ ಎಲ್ಲ ಮಾಡಿ ಬಂದ್ವಿ. ತಿಂಡಿ ಚಂದ ಇತ್ತು, ಪರವಾಗಿಲ್ಲ. ನಾವು ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಫ್ರೆಂಡ್ಸ್. ಎಂಥ ವಿಡಿಯೋ ಮಾಡಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಆದರೂ ಆದಷ್ಟು ಟ್ರೈ ಮಾಡಿದ್ದೀವಿ. ಸೊ ಗೈಸ್ ಹೊರಟಾಯ್ತು. ಎಂತ ಸೆಕೆ ಮಾಡುವುದು ಫ್ರೆಂಡ್ಸ್, ಆಗುದಿಲ್ಲ. ಇಲ್ಲಿ AC ಇದ್ರು ನಮಗೆ ಆಗುದಿಲ್ಲ. ಬರ್ತದೆ ಮಾತ್ರ ಅಲ್ಲ, ಅಲ್ಲಿ ನಿಂತ್ರೆ ಚಂದ ಗಾಳಿ ಬರ್ತದ ಅಂತ. ಇದು ಊರೋಗಿ ಕಾಣುದೇ ಇಲ್ಲ. ನನ್ನ ಅಕ್ಕ ಈ ಥರ ರೆಡಿಯಾಗಿದ್ದಾಳೆ ಗೈಸ್. ಸರಿ ಫ್ರೆಂಡ್ಸ್ ಹೋಗುವ. ಇಲ್ಲಿ ಆಗುದಿಲ್ಲ, ತುಂಬ ಅಂದರೆ ತುಂಬ ಸಿಗೆ. ಮಾವಿನಕಾಯಿ ನೋಡಿ ಗೈಸ್, ಕೈವನ ತೆಗಿವಲ್ಲ. ರೆಡಿಯಾಗಿ ಕೂತಿದ್ದಾರೆ, ನೋಡ್ತಾ ಇದ್ದಾರೆ. ಇದು ನಮ್ಮಮ್ಮ ಚಂದ ರೆಡಿ ಆಗ್ಯಾರೆ. ಇವಳು ಸ್ವಲ್ಪ ಓವರ್ ಆ್ಯಕ್ಟ್ ಮಾಡೋ ಹುಡುಗಿ. ಹಾಂ, ಬಾಯ್ ಬಾಯ್. ಗಮ್ಮತ್ತು. ನನ್ನ ಅಕ್ಕ ತಿಂತಿದ್ದಾಳೆ ಗೈಸ್. ಚಂದ ಬರ್ತುಂಟು. ಸೊ ಫ್ರೆಂಡ್ಸ್ ಎಲ್ಲ ಫಂಕ್ಷನ್ ಆಲ್ಮೋಸ್ಟ್ ನಮ್ಮದು ಊಟ ಎಲ್ಲ ಆಯ್ತು. ನಾವು ಅದನ್ನು ಹೋಗಿದೆ. ಚಂದ ಬರ್ತಿಲ್ವಾ? ಅವ ಹೋದ. ನಮಗೆ ಫುಲ್ ಸುಸ್ತಾಯಿತು ಫ್ರೆಂಡ್ಸ್. ತೆಗಿ ಮುಚ್ಚಳ. ಇವ ನಮ್ಮ ತಮ್ಮ, ನಮ್ಮ ಅತ್ತೆ. ನೀವು ಸೀರೆ ಚೇಂಜ್ ಮಾಡೋದಿಲ್ಲ? ಬಂತು. ಅಮ್ಮ ನಮ್ಮ ಬ್ಯಾಗ್ ಹೊಲ್ದಿತ್ತ. ಸೊ ಗೈಸ್ ನಾವೀಗ ಹೋಗ್ತಿದ್ದೇವೆ. ನಮ್ಮದೆಲ್ಲ ಆಯ್ತು, ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಹೋಗುದು. ಇವಳು ಇಷ್ಟು ಉದ್ದಾದದಲ್ಲ, ಹೀಲ್ಸ್ ಹಾಕಿದೆ. ನಾವು ಡೆಕೋರೇಷನ್ ಹೇಳ ಅದು ಕೇಳುದಿಲ್ಲ. ಅವರ ಚರೆಯಲ್ಲಿ ಚರೆ ಮಾಡ್ತಾರೆ. ಸೊ ನಾವೆಲ್ಲ ಗಿಡ ಇಟ್ಕೊಂಡಿದ್ದೇವೆ ಇಲ್ಲಿ. ವೇಸ್ಟ್ ಇದ್ದದ್ದು ಯಾಕೆ ಗೊತ್ತಿಲ್ಲ ಫ್ರೆಂಡ್ಸ್, ವೇಸ್ಟ್ ಆಗ್ತದೆ ಇಲ್ಲಿ. ಅದನ್ನ ಹೋಗಿ ಮನೇಲಿ ನಟ್ರೆ ತುಂಬಾ ಎಂತ ನೋಡಿ, ಇದು ವೇಸ್ಟ್ ಫ್ರೆಂಡ್ಸ್. ಇದನ್ನು ಯಾರಾದ್ರೂ ಯೂಸ್ ಮಾಡ್ತಾರಾ ಹೇಳಿ? ಅದನ್ನಂದ್ರೆ ಯೂಸ್ ಮಾಡಿ ಯಾರು ಇದನ್ನು ಯೂಸ್ ಮಾಡುದಿಲ್ಲ ಫ್ರೆಂಡ್ಸ್. ಗಿಡ ನೆಡುವ ಅಂತ. ಗೈಸ್ ನಾವೀಗ ಹೋಗುದು ಒಂದು ವಾಪಸ್ಸಿನ ಮನೆಗೆ. ಅದಕ್ಕಿಂತ ಮುಂಚೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಬಟ್ ನೋಡ್ಬೇಕು ಎಲ್ಲಿಗೆ ಹೋಗ್ತೇವೆ ಅಂತ. ನಮ್ಮ ತಮ್ಮ
ನಮ್ಮೊಟ್ಟಿಗೆ ಬಂದವರು ಇವ್ರು ಹೇಳಿದ ವಾಯ್ಸ್ ನಂಗೆ ಗೊತ್ತು ಕೇಳಿರುವುದಿಲ್ಲ. ವಿಡಿಯೋ ತೆಗಿತಿರೋರು ಎಂತ ನೀ ಇಷ್ಟೊತ್ತು ವ್ಲಾಗ್ ತೆಗಿಲಿಲ್ಲ? ಹೋಗಿ ಗೈಸ್. ಶೂ ಪುರ ತೊಯ್ಪೌಜನ್ ಮೋನೆ ಮಾತ್ರ ಎಲ್ಲಿಗೆ ಹೋಗ್ತಾರೆ? ಚಿಗಮ್ಮ ಕುಲ್ಲುಲೆ ಏನ್ ಮೂಲುಲೆ ಚಿಗಮ್ಮ ಬೋಲೆ ಸೈ ಬಿಡ್ಲೆ ಚಿಕ್ಕ ನಾನು ಹಾಯ್ ಚಿಕ್ಕ ಎಲ್ಲರೂ ನಮ್ಮೆ ತೋರ್ಸೋ ವ್ಲಾಗ್ ಅಲ್ಲಿ ಅಂತೇಳಿ ಬಂದದ್ದು. ಅಂಚಿ ಪೋ ಸೀಟನ್ನೆಲ್ಲ ಲಗಡಿತಾ ಇದ್ದ ಮಾಮ. ಹೌದು ಮಾಮ ಸೀಟ್ ತೋರಿಸಿ ಒಮ್ಮೆಚೆ ಸಮ್ಯಕ್ಕೆ ಏನ್ ಅಲಿಚಿ ಮಾರೆ ಸೊ ಗೈಸ್ ಇವಾಗ ಗೋಲ್ಡನ್ ಟೆಂಪಲ್ ಗೆ ಹೋಗ್ತಾ ಇದ್ದೇವೆ. ಈಗ ಗೋಲ್ಡನ್ ಟೆಂಪಲ್ ಗೆ ಎಂತ ನಿಮ್ಮನ್ನು ಕರೆಯುದು ಬನ್ನಿ ಹೇಳಿ ಅಂತ. ಸೊ ಇದೇ ಗೋಲ್ಡನ್ ಟೆಂಪಲ್. ಇಲ್ಲಿ ಚಪ್ಪಲ್ ಇಡ್ಬೇಕಂತೆ ಗೈಸ್. ಸೊ ಈಗ ಚಪ್ಪಲ್ ಇಡ್ತಾ ಇದ್ದೇವೆ. ಟಾರ್ಚರ್ ಕೊಡೋ ಅಜ್ಜ ಟಾರ್ಚರ್ ಕೊಡೋ ಇಬ್ಬ ಅಜ್ಜ ಬರಲ್ಲ ಒಬ್ಬನೇ ಅವನೇ ಇವ ದೊಡ್ಡ ಪತ್ರ ನೋಡಿ ಗಾಯ್ಸ್ ಇದೆ. ನೀವೆಲ್ಲರೂ ನೋಡಿರ್ತೀರಿ ಬಟ್ ನಾವು ನೋಡಿರ್ಲಿಲ್ಲ ಅಷ್ಟೇ ಫ್ರೆಂಡ್ಸ್. ಚಂದ ಉಂಟಲ್ಲ ಗೈಸ್ ಪ್ಲೇಸ್ ಒಂಥರ ಸಖತ್ ಉಂಟು. ಇವೆಲ್ಲ ನೋಡಿರ್ಬೋದು. ಗೋ ಬ್ಯಾಗ್ ಮತ್ತೆ ರೇವತಿ ಅವರ ವಿವಾಹ ವಾರ್ಷಿಕೋತ್ಸವದ 50ನೇ ವರ್ಷದ ಆಚರಣೆ ನಡೀಲಿದೆ. ಸುವರ್ಣ ಮಹೋತ್ಸವ ಅಂತ ಕರಿತೇವೆ ನಾವು. ಅದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತೆ ಎಲ್ಲ ನಮ್ಮ ಬಂಧುಗಳೆಲ್ಲ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ. ಈ ಕಾರ್ಯಕ್ರಮ ಎಲ್ಲರಿಗೊಂದು ಪ್ರೇರಣೆ ಆಗಿರಲಿ, ಒಂದು ಮಾರ್ಗದರ್ಶನ ಆಗಿರಲಿ ಅಂತ ಹೇಳ್ತಾ ಇದೊಂದು ಉತ್ತಮವಾದ ಕಾರ್ಯಕ್ರಮ. ಎಲ್ಲರೂ ಇದನ್ನು ಶುಭಾರೈಸುವ. ಮುಂದಕ್ಕೆ ನಮ್ಮ ಹಿರಿಯರು ಯಾರಿದ್ದಾರೆ ಇಲ್ಲಿ ಊಟಕ್ಕೆ ಅಂತೇಳಿ ನೈಟಿನ ಊಟಕ್ಕೆ ಅಂತೇಳಿ ಕಾಲಮನೆ ಅವರ ಮನೆಗೆ ಹೋಗ್ತಿದ್ದೇವೆ. ಎಲ್ಲ ಒಂದು ಜೀಪಲ್ಲಿ ಒಂದು ಸುಮಾರು ಜನ ಇದ್ದೇವೆ. ಬಸ್ ಹೋಗುದಿಲ್ಲ ಹಾಗೆ ಬೇಕಾಗಿ ಇಲ್ಲೆಲ್ಲ ಕೂತಿದ್ದೇವೆ ಕಷ್ಟಪಟ್ಟು. ಹೌದು ಅವನ ಬರ್ತ್ಡೇ ಪಾರ್ಟಿ. ಈ ದಿನ ಮೊನ್ನೆ 16 ತಾರೀಕಿಗೆ ಅದು ಬರ್ತದೆ ದೊಡ್ಡಮದ್ದು, 17 ತಾರೀಕಿಗೆ ಪುತ್ತೂರು ಜಾತ್ರೆ ದಿನ ಪ್ರತಿ ವರ್ಷ ನಮಗೆ ನೆನಪಾಗೋದು ನನ್ನ ಬಾವಂದು ಊಟ. ಮೊನ್ನೆ ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ದಾರೆ. ದೇವರು ಒಳ್ಳೇದು ಮಾಡ್ಲಿ, ನಾವೆಲ್ಲ ಸೇರಿ ಅವರಿಗೆ ಶುಭಾಶಯ ಕೋರುವ. ಅವನಿ ಕೊಡಿ ಎಲ್ಲ
ಮಾಮನಿಗೆ